ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನವೆಂಬರ್ 1ರಂದು ನಿಪ್ಪಾಣಿಯಲ್ಲಿ ಅದ್ದೂರಿಯಾಗಿ ಬಾರಿಸಲಿದೆ ಕನ್ನಡ ಡಿಂಡಿಮ. ಪೂರ್ವಭಾವಿ ಸಭೆಯಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಸ್ಪಷ್ಟನೆ, ಅಧಿಕಾರಿಗಳಿಗೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಲು ಕಟ್ಟೆಚ್ಚರ. ಹೌದು, ಬೆಳಗಾವಿ ಜಿಲ್ಲೆಯ ಗಡಿಭಾಗ ನಿಪ್ಪಾಣಿ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಸರ್ಕಾರಿ ಕಾರ್ಯಾಲಯ ಸೇರಿ ಎಲ್ಲಾ ಹಳ್ಳಿಯಲ್ಲಿ ರಂಗೋಲಿ, ವಿದ್ಯುತ್ ದೀಪ, ಕನ್ನಡ ಧ್ವಜ, ತಾಯಿ ಭುವನೇಶ್ವರಿ ಮೆರವಣಿಗೆ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಕನ್ನಡ ಡಿಂಡಿಮ ಬಾರಿಸಲಿದ್ದು ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧಾರ ಮಾಡಲಾಗಿದೆ. ಎಲ್ಲ ಕನ್ನಡ ಪರ ಸಂಘಟನೆಗಳು, ಆಡಳಿತ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಗೌರವದೊಂದಿಗೆ ರಾಜ್ಯೋತ್ಸವ ಆಚರಿಸಬೇಕು ಅಂತ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ. ಅವರು ನಗರಸಭೆ ಕಾರ್ಯಾಲಯದಲ್ಲಿ ರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ನನಗೆ ಶಾಕ್ ಆಯ್ತು. ಬಟ್ ಆದ್ರೂ ಕೂಡ ನಾನು ಒಬ್ಬ ಕನ್ನಡದಿ, ನಾನು ಕನ್ನಡಾಂಬೆಯ ಮಗಳು ಅಂತ ಹೇಳಿ ಅಲ್ಲಿ ಬಿಟ್ಕೊಂಡು ನಾನು ಇಲ್ಲಿ ಈ ಸಭೆಗೆ ಹಾಜರಾಗಿದ್ದೀನಿ. ಹಾಗಾಗಿ ನಾನು ಕ್ಷಮೆಯನ್ನ ಕೇಳೋದಿಲ್ಲ. ಎರಡನೇ ಮಾತು ಅಂತಂದ್ರೆ ಬೆಳಗಾವಿ ಅವರ 2008ರಿಂದ ನಾನು ಇಲ್ಲಿ ನನ್ನ ರಾಜಕೀಯ ಪ್ರವಾಸ ಇದೆ. ಇದರಲ್ಲಿ ನಾನು ರಾಜಕಾರಣ ತರಂಗಿಲ್ಲ. ಬಟ್ ಈ ತರ ಘಟನೆಗಳಾದಾಗ ನೆನಪಿಸುವಂತದ್ದು ಕರ್ತವ್ಯ ನಮ್ದು ಕೂಡ ಇದೆ. ಇದೆಲ್ಲ ಹಿರಿಯರಿದ್ದಾರೆ, ಇವ್ರಿಗೆಲ್ಲರಿಗೂ ಗೊತ್ತಿತ್ತು. ಯಾವ ದಿವಸ ರಾಜ್ಯೋತ್ಸವ ಇರ್ತದೆ ಇಲ್ಲಿ ಎಲ್ಲ ನಿಪ್ಪಾಣಿ ಬಂದ್ ಇರ್ತದೆ. ಕಪ್ಪು ಬಾವುಟಗಳನ್ನ ತಗೊಂಡು, ಕಪ್ಪು ಪಟ್ಟಿಗಳನ್ನ ಹಿಡ್ಕೊಂಡು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಆದ್ರೆ 2008ಕ್ಕೆ ನಾನು ಸೋತಿರ್ಬೋದು, 2013ಕ್ಕೆ ನಾನು ಒಬ್ಬ ಕನ್ನಡತಿಯಾಗಿ ಈ ನಿಪ್ಪಾಣಿ ತಾಲೂಕಿನ ಮಗಳಾಗಿ ನಾನು ರಾಜ್ಯೋತ್ಸವ ನಾನೇ ಮುಂದೆ ನಿಂತ್ಕೊಂಡು ಮಾಡಕ್ ಶುರು ಮಾಡಿದ ಮೇಲೆ ಇಲ್ಲಿ ರಾಜ್ಯೋತ್ಸವ ಪ್ರಾರಂಭ ಆಗಿದೆ. ಮೊದಲು ಮಾಡ್ತಿದ್ರು, ಇಲ್ಲ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ಥಳಿ ಆಗ್ಬೇಕು ಅಂದ್ರ ಕನ್ನಡ ಹೋರಾಟ ಮಾಡ್ತಕ್ಕಂಥ ಅನೇಕ ಹಿರಿಯರ ಒಂದು ಕೊಡುಗೆ ನಮ್ ನಿಪ್ಪಾಣಿಗೆ ಅದ. ಬಟ್ ಆ ಒಂದು ಪರಿಸ್ಥಿತಿ, ಕಪ್ಪು ಚುಕ್ಕೆ ಪರಿಸ್ಥಿತಿ ಏನಿತ್ತಲ್ಲ, ಆ ಕಪ್ಪು ಬಾವುಟಗಳನ್ನ ಹಿಡಿಯೋದು ಇವತ್ತು ಅದನ್ನ ನಾವು ನೋಡಂಗಿಲ್ಲ. ಅದಕ್ಕೆ ನಾವು ಜನಪ್ರತಿನಿಧಿಗಳಾದವರು ಕೂಡ ನಮ್ಮ ಕರ್ತವ್ಯ ಐತೆ. ನಾವು ಈ ನಾಡಿನಲ್ಲಿ ಇದ್ದಾಗ ಈ ಮಣ್ಣಿನ, ಈ ಭಾಷೆಯ, ಈ ಒಂದು ನೆಲದ, ಈ ನೀರಿನ ಒಂದು ಋಣ ತೀರಿಸುವಂತದ್ದು ನಮ್ದು ಕೂಡ ಕರ್ತವ್ಯ ಇರ್ತದೆ. ಹಾಗಾಗಿ ಎಲ್ಲ ಹೋರಾಟಗಾರರು ಇವತ್ತಿಂದ ಎಲ್ಲರೂ ಮುಂಚೆಯಿಂದ ಮಾಡ್ಕೊತ ಬಂದ್ರು. ಆದ್ರೆ ಇನ್ನೂ ಕೂಡ ಸ್ವತಂತ್ರವಾಗಿ ನಾವು ಮಾಡೋದಕ್ಕೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ. 2013ರಲ್ಲಿ ಪ್ರಥಮವಾಗಿ ನಾನೇ ಸ್ವತಃ ನಿಂತ್ಕೊಂಡು ಫುಲ್ ಪ್ರೊಸೆಷನ್ ಎಲ್ಲಾನು ಕೂಡ ನಾನೇ ಮುಂದೆ ನಿಂತ್ಕೊಂಡು ಮಾಡಿದ್ದೆ. ಅವಾಗ ಒಬ್ರು CBI ಇದ್ರು, ಗಿರಿ ಏನ್ ಹೆಸರು ಇತ್ತು ಅವ್ರದ್ದು, ರಮೇಶ್ ಅಂತ ಹೇಳಿ. ಈಗ ಅವರೆಲ್ಲ ಇದ್ದಾರೆ. ಅವ್ರು ಫಸ್ಟ್ ಟೈಮ್ ಒಬ್ಬ ಅಧಿಕಾರಿಯಾಗಿ ಕನ್ನಡದ ಹಾಡನ್ನ ವೇದಿಕೆ ಮೇಲೆ ಹಾಡಿದ್ರು. ಅದನ್ನ ನಾವಿನ್ನ ಕೂಡ ಮರೆಯಕ್ ಆಗಂಗಿಲ್ಲ. ಅಷ್ಟು ಒಂದು ಅಭಿಮಾನ ಇದೆ. ಬಟ್ ಅವರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಹಂಗಾಗಿ ಈ ರಾಜ್ಯೋತ್ಸವವನ್ನು ಮಾಡುವಂತ ಒಂದು ಪ್ರತ್ಯಯನ್ನ ನಾವು ಇಲ್ಲಿಂದ ನಾವೇ ಸ್ವತಃ ನಿಂತ್ಕೊಂಡು ಮಾಡ್ಕೋತಾ ಬಂದ್ವಿ. ಬಹಳ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಇನ್ನೂ ಕೂಡ ಅದ್ದೂರಿಯಾಗಿ ಈಗ ಎಲ್ಲರೂ ಕೂಡ ನೀವು ಸೇರಿರೋದ್ರಿಂದ ಇನ್ನೂ ಅದ್ದೂರಿಯಾಗಿ ಮಾಡುವಂತ, ವರ್ಷನೂ ಕೂಡ ಅದ್ದೂರಿಯಾಗಿ ನಮ್ಮ ರಾಜ್ಯೋತ್ಸವ ನಡೀತಾ ಬಂದಿದೆ. ಹಾಗಾಗಿ ನಾವೆಲ್ಲ ಕಮಿಟಿಗಳು ಮಾಡೋದು, ಆ ಪ್ರೊಸೀಜರ್ ಪ್ರಕಾರ ನೀವು ಕಮಿಟಿಗಳು ಮಾಡಿದ್ದೀರಿ, ಯಾವ್ಯಾವ ಆಫೀಸರ್ಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೀರಿ, ಅದೆಲ್ಲಾನು ಕೂಡ ವರ್ಷದ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ನಗರದ ಅಲಂಕಾರ ಆಗ್ಬೇಕು, ಅದು ಕೂಡ ನೀವು ಎಲ್ಲರೂ ಈಗಲೇ जो मीटिंग हमने ली है उसमें जो डिपार्टमेंट को जो काम दिया है वो खुद का घर का है करके सब बहुत जोर से हर बार जैसे कन्नड़ राज्योत्सव हम करते हैं वैसे करेंगे. और हमारे भाग के जो आमदार MLA सो शशिकला जोल्ले वहिनी जी, उनके मार्गदर्शन में जो भी उन्होंने हर बार ये कन्नड़ राज्योत्सव अच्छा हो, इसलिए हर बार वो जो प्रयत्न करते हैं, जो उसके लिए उन्होंने मेहनत करते हैं, उस हिसाब से हम आगे ये भी इस बार का भी कन्नड़ राज्योत्सव करेंगे. और आपको जैसे पहले बोला है वैसे हर स्कूल में ये कन्नड़ राज्योत्सव होना ही चाहिए, क्योंकि हम कर्नाटक में रहते हैं. और लैंग्वेज का मैटर प्लीज मत कीजिए, हम ही सीख रहे हैं, लेकिन कन्नड़ का हमको भी अभिमान है. और हम सब अच्छे से जो डिपार्टमेंट को जो हमने रिस्पॉन्सिबिलिटी दी है उस हिसाब से सब मिलकर ये कन्नड़ राज्योत्सव पूरा करने का प्रयास करेंगे. और अच्छे से वो उत्सव है, हमारे ये महोत्सव है, वो हम करके दिखाएंगे, करेंगे. और ನೀವು ಟೆಕ್ನಿಕಲ್ ಮಾಡಿ ಕರೆಕ್ಟಾಗಿ ಬಂದು ನೀಟಾಗಿ ಮಾಡಿದ್ರೆ ಎಲ್ಲ ಕಾರ್ಯಕ್ರಮ ಒಳ್ಳೆ ಯಶಸ್ವಿಯಾಗಿ ಮಾಡ್ಬೋದು. ಅದು ತಹಸೀಲ್ದಾರ್ ಮಾಡ್ತಕ್ಕೋ, ಆಯುಕ್ತರು ಮಾಡ್ತಕ್ಕೋ, ಅಥವಾ ಯಾರ ಮೇಲೆ ಬಿಟ್ಟರೆ ಹಂಗೆ ನಡೆಯಂಗಿಲ್ಲ. ನಿಮ್ಮ ಜವಾಬ್ದಾರಿ ಏನು ಕೊಟ್ಟರು ಆ ಜವಾಬ್ದಾರಿ ಅಷ್ಟೇ ಮಾಡಿದ್ರು ಸರ್. ಉಚಿತವ್ರು ಏನು ಮಾಡುವ ಅವಶ್ಯಕತೆ ಇರಂಗಿಲ್ಲ. ದಯವಿಟ್ಟು ನಮ್ಮ ಎಲ್ಲ ಆಫೀಸರ್ಸ್ಗೆ ಒಂದು ರಿಕ್ವೆಸ್ಟ್ ಅದ, ಆರ್ಡರ್ ಅಂತ ತಿಳ್ಕೊಂಡ್ರೆ ರಿಕ್ವೆಸ್ಟ್ ಏನು ತಿಳ್ಕೊತಿದ್ರೆ ಗೊತ್ತಿಲ್ಲ. ಬಟ್ ಇದು ಕಟ್ಟುನಿಟ್ಟಾಗಿ ನೀವು ಏನು ಜವಾಬ್ದಾರಿ ಕೊಡ್ತಿದ್ದು ನೀವೇ ಹೇಳ್ಬೇಕು, ನೀವೇ ಗಮನಿಸ್ಕೊಳ್ಳೋದು.
ಅಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀವೇ ಏನಾದ್ರು ಮಾನ್ಯ ಶಾಸಕ ನೀವೇ ಆನ್ಸರ್ ಅದು ಯಾಕೆ ಹಿಂಗೆ ಅಸ್ತವ್ಯಸ್ತ ಆಗ್ತದೆ ನೀವೇ ಆನ್ಸರ್ ಪ್ರೆಸಿಡೆಂಟ್ ಕಾಪಿನ ಅವ್ರು ಯಾಕೆ ಕೊಟ್ಟಿದ್ರು ಮೇಡಮ್ ಜವಾಬ್ದಾರಿ ಕೊಟ್ಟರು ಮಾಡಿಲ್ಲ ಮೇಡಮ್ ಅವ್ರು ಮುಂದೆ ಅವ್ರು ಏನು ಮಾಡ್ತಾರೋ ನಿಮ್ಗೆ ಬಿಟ್ಟಿದ್ದು ಶಾಸಕರಿಗೆ. ಇದೇ ವೇಳೆ ತಹಸೀಲ್ದಾರ್ ಮುಜಾಫರ್ ಬಳಿಗಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕಟ್ಟಿ, ನಗರಾಧ್ಯಕ್ಷೆ ಸೋನಲ್ ಕೋಠಾಡಿಯಾ, ಪೌರಾಯುಕ್ತ ಗಣಪತಿ ಪಾಟೀಲ ಮಾತನಾಡಿದರು. ಸಭೆಯಲ್ಲಿ ರಾಜ್ಯೋತ್ಸವದಂದು ವೇದಿಕೆ, ಹಾಸನ ನಾಡಗೀತೆ, ಧ್ವಜಾರೋಹಣ, ಕುಂಭಮೇಳ ಪ್ರವೇಶ ದ್ವಾರ, ಪ್ರಶಸ್ತಿ ಪತ್ರಿಕೆ ವಿತರಣೆ, ಆಯುಕ್ತರ ಘಟನೆಗಳಿಗೆ ನಿರ್ಬಂಧ, ಕನ್ನಡ ಬಾವುಟ ಹಾಗೂ ಶಲ್ಯಗಳು, ವಿವಿಧ ಕಲಾತಂಡಗಳು, ರೂಪಕಗಳು ಸೇರಿ ಅನೇಕ ಕಾರ್ಯಗಳ ಕುರಿತು ನಿರ್ಧಾರ ಮಾಡಲಾಗಿದೆ. ವಿಶೇಷ ಅಂದ್ರೆ ಕನ್ನಡ ಪರ ಸಂಘಟನೆಗಳಿಂದ ಕನ್ನಡ ಭವನ ನಿರ್ಮಾಣ ಶೇಕಡಾ 60ರಷ್ಟು ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ, ಸರ್ಕಾರದ ಆದೇಶ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಆಗ್ರಹ ಮಾಡಲಾಗಿದೆ. ಪೂರ್ವಭಾವಿ ಸಭೆಯಲ್ಲಿ ಉಪನಗರಾಧ್ಯಕ್ಷ ಸಂತೋಷ ಸಂಗಾವಕರ್, ಬಿಇಒ ಮಹಾದೇವಿ ನಾಯಕ, ಕರ್ವೆ ಅಧ್ಯಕ್ಷ ಕಪಿತ ಕಮತೆ, ಕಸಾಪ ಅಧ್ಯಕ್ಷ ಈರಣ್ಣ ಶಿರಗಾವಿ, ಶರಣ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಿಥುನ್ ಆಂಕಲಿ, ಕನ್ನಡ ಸಂಘಟನೆಯ ಸದಸ್ಯ ಅನಿಲ ನೆಸ್ಟಿ, ಸಚಿನ್ ಕಾಂಬ್ಳೆ, ಜಾನಪದ ಸಾಹಿತ್ಯ ಅಧ್ಯಕ್ಷ ಶಿವಾನಂದ ಪುರಾಣಿಕ ಮಠ್, ಗಡಿನಾಡು ಕನ್ನಡ ಬಳಗ ಅಧ್ಯಕ್ಷ ಮಹಾದೇವ್ ಬರಗಾಲಿ, ಮಾರುತಿ ಕೊಂಡೂರ, ಮಹಾದೇವ್ ಗೋಕಾರ್ ಸೇರಿ ಎಲ್ಲ ಕನ್ನಡ ಬಳಗ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣೆ, TV20 ಕನ್ನಡ, ನಿಪ್ಪಾಣಿ. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯ, ಕೊಳ್ಳೇಗಾಲದ ಪ್ರಧಾನ ಮಾಂತ್ರಿಕರು ಪಂಡಿತ್ ನಾರಾಯಣ್ ರಾವ್, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧಕರು. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇರಳದ 600 ವರ್ಷದ ಪ್ರಾಚೀನ ದೈವಿಕ ಪೂಜಾ ಶಕ್ತಿಯಿಂದ ಕೇವಲ 1 ದಿನದಲ್ಲಿ ಪರಿಹಾರ ಶತಸಿದ್ಧ. Any problems get 100% solution within 1 day.